ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಗೌಡ ಡಿಸೈನ್ಸ್. ಈ ವಿಡಿಯೋದಲ್ಲಿ ನಾನು ಡೈಲಿ ವೇರ್ ಮಾಡುವಂತಹ ಸಿಂಪಲ್ ಆಗಿರುವಂತಹ ಪ್ಲಾಜೋ ಪ್ಯಾಂಟ್ನ ಯಾವ ಥರ ಕಟ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ ಅಂತ ತಿಳಿಸ್ಕೊಡ್ತೀನಿ. ಈ ಪ್ಲಾಜೋ ಪ್ಯಾಂಟ್ಗೆ ಪೇರ್ ಆಗಿ ನಾನು ಕಾಲರ್ ಕುರ್ತಿನ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪ್ಲೀಸ್ ಹೋಗಿ ನೋಡಿ. ಇಲ್ಲಿ ನಾನು ಪ್ಲಾಜೋ ಪ್ಯಾಂಟ್ಗೆ ಅಂತ 1.5 ಮೀಟರ್ ಫ್ಯಾಬ್ರಿಕ್ನ ತಗೊಂಡಿದ್ದೀನಿ. ಈ ಫ್ಯಾಬ್ರಿಕ್ನ ನಾನು ಹೀಗೆ ಓಪನ್ ಮಾಡಿ 4 ಫೋಲ್ಡ್ ಮಾಡಿ ಇಟ್ಕೋತೀನಿ. ಇಲ್ಲಿ ಫ್ರಂಟ್ ಸೈಡ್ ಮತ್ತೆ ಬ್ಯಾಕ್ ಸೈಡ್ ಎರಡನ್ನು ಒಟ್ಟಿಗೆ ಮಾರ್ಕ್ ಮಾಡ್ಕೋತೀನಿ. ಇದು ಕ್ಲೋಸೆಡ್ ಸೈಡ್ ಆಗಿದೆ ಹಾಗೂ ಇದು ಓಪನ್ ಸೈಡ್ ಆಗಿದೆ. ಇಲ್ಲಿ ಬೆಲ್ಟ್ಗೆ ಅಂತ ನಾನು 2 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಈ ಪ್ಯಾಂಟ್ ಲೆಂತ್ ಬಂದು 37 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಗೆರೆ ಎಳೆದು ಸೇರಿಸ್ಕೋತೀನಿ. ಈ ಬೆಲ್ಟ್ ಮಾರ್ಕ್ ಕೆಳಗಡೆಯಿಂದ ಲೆಂತ್ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ವೆಸ್ಟ್ನ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಹಿಪ್ ಮೆಜರ್ಮೆಂಟ್ ಬಂದು 38 ಇಂಚ್ ಇದೆ. ಇದನ್ನ 4 ಭಾಗ ಮಾಡಿದಾಗ 9.5 ಇಂಚ್ ಬರುತ್ತೆ. ಮಾರ್ಕ್ ಮಾಡ್ಕೋತೀನಿ. ನಂತರ ಇದಕ್ಕೆ 1 ಇಂಚ್ ಲೂಸಿಂಗ್ ಮತ್ತೆ 1/2 ಇಂಚ್ ಸ್ಟಿಚಿಂಗ್ ನ ಸೇರಿಸಿ 1.5 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಕ್ರಾಚ್ ಏರಿಯಾನ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಹಿಪ್ ಮೆಜರ್ಮೆಂಟ್ ಬಂದು 9.5 ಇಂಚ್ ಇದೆ. ಪ್ಲಸ್ 3 ಇಂಚ್ ಲೂಸಿಂಗ್ ನ ಸೇರಿಸಿ 12.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಕ್ರಾಚ್ ಏರಿಯಾ ಶೇಪ್ನ ತೆಗಿಯೋಕೆ ಅಂತ 2.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನಂತರ ಈ ಕ್ರಾಚ್ ಏರಿಯಾ ಶೇಪ್ನ ಕೊಟ್ಕೋತೀನಿ. ಇವಾಗ ಈ ಲೆಂತ್ ಬಂದು 14 ಇಂಚ್ ಬಂದಿದೆ. ಇದನ್ನ ಸೆಂಟರ್ಗೆ ಅಂದ್ರೆ 7 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈ ಬಾಟಮ್ ಅಲ್ಲೂ ಕೂಡ ನಾನು 7 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈ ಮಾರ್ಕ್ ಇಂದ ಬಾಟಮ್ ಲೆಂತ್ ನ ನಾನು 5 ಇಂಚ್ಗೆ ಎರಡೂ ಕಡೆ ಕೂಡ ಮಾರ್ಕ್ ಮಾಡ್ಕೋತೀನಿ. ಇವಾಗ ಪ್ಯಾಂಟ್ ಶೇಪ್ ಸ್ಕೇಲ್ನ ಇಟ್ಕೊಂಡು ಹೀಗೆ ಶೇಪ್ನ ಕೊಟ್ಕೋತೀನಿ. ಈ ಕಡೆ ಕೂಡ ಶೇಪ್ನ ಕೊಟ್ಕೋತೀನಿ. ಇಲ್ಲಿ ಪ್ಲಾಜೋ ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಇದನ್ನ ಓಪನ್ ಮಾಡ್ಕೋತೀನಿ. ಇಲ್ಲಿ ಈ ಪೀಸ್ನ ಉಲ್ಟಾ ಇಟ್ಕೊಂಡಿದ್ದೀನಿ. ಈ ಪೀಸ್ನು ಅಷ್ಟೇ ಸೇಮ್ ಇದೇ ತರ ಉಲ್ಟಾ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು 2 ಪೀಸಲ್ಲಿ 1 ಪೀಸ್ ಬಂದು ಫ್ರಂಟ್ ಸೈಡ್ ಆಗಿರುತ್ತೆ ಹಾಗೂ ಇನ್ನೊಂದು ಸೈಡ್ ಬಂದು ಬ್ಯಾಕ್ ಸೈಡ್ ಆಗಿರುತ್ತೆ. ಈ ತರ ಉಲ್ಟಾ ಬರೋ ತರ ಇಟ್ಕೊಂಡು ಈ 2 ಪೀಸಲ್ಲೂ ಕ್ರಾಚ್ ಏರಿಯಾನ 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಈ ಪೀಸ್ನ ಹೀಗೆ ಸೀದಾ ಸೈಡ್ಗೆ ಓಪನ್ ಮಾಡ್ಕೋತೀನಿ. ಇದ್ರ ಮೇಲೆ ಇನ್ನೊಂದು ಪೀಸ್ನು ಕೂಡ ಹೀಗೇನೆ ಉಲ್ಟಾ ಇಟ್ಕೋತೀನಿ. ಇವಾಗ ಈ ಇನ್ನರ್ ಲೆಗ್ನ ಒಂದ್ರ ಮೇಲೊಂದು ಸರಿ ಬರೋ ತರ ಇಟ್ಕೊಂಡು 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಈ ಇನ್ನರ್ ಲೆಗ್ ಸ್ಟಿಚ್ ಆಗಿದೆ. ಇಲ್ಲಿ ಪ್ಲಾಜೋ ಬಾಟಮ್ನ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಜೊತೆಗೆ ಈ ಸೈಡ್ನ ಕೂಡ 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಈ ಕಡೆ ಕೂಡ ಸೇಮ್ ಇದೇ ತರ ಬಾಟಮ್ ಮತ್ತೆ ಸೈಡ್ನ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಸೈಡ್ ಮತ್ತೆ ಬಾಟಮ್ ಸ್ಟಿಚ್ ಆಗಿದೆ. ನಂತರ ಇಲ್ಲಿ ಬೆಲ್ಟ್ನ ಸ್ಟಿಚ್ ಮಾಡೋಕೆ ಅಂತ 1/2 ಇಂಚ್ಗೆ ಫೋಲ್ಡ್ ಮಾಡಿ ನಂತರ ಎಲಾಸ್ಟಿಕ್ ವಿಡ್ತ್ಗೆ ಫೋಲ್ಡ್ ಮಾಡಿ ಇಟ್ಕೊಂಡು ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೋತೀನಿ. ಹೀಗೆ ಬೆಲ್ಟ್ ಸುತ್ತ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೋತೀನಿ. ಇಲ್ಲಿ ಬೆಲ್ಟ್ ಸುತ್ತ ಫೋಲ್ಡ್ ಮಾಡಿ ಪಿನ್ ಹಾಕೊಂಡಿದ್ದೀನಿ. ಇಲ್ಲಿ ಎಲಾಸ್ಟಿಕ್ ಹಾಕೋಕೆ ಅಂತ 2 ಇಂಚ್ ಗ್ಯಾಪ್ನ ಬಿಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಬೆಲ್ಟ್ ಸ್ಟಿಚ್ ಆಗಿದೆ. ಇದನ್ನ ನಾನು ಸೀದಾ ಸೈಡ್ ಇಂದ ನೋಡಿದಾಗ ಈ ತರ ಬೆಲ್ಟ್ ಕಾಣುತ್ತೆ. ಇಲ್ಲಿ ಎಲಾಸ್ಟಿಕ್ ನ ಇಟ್ಕೋತೀನಿ. ಇಲ್ಲಿ ವೆಸ್ಟ್ ಮೆಜರ್ಮೆಂಟ್ ಬಂದು 30 ಇಂಚ್ ಇದೆ. ಇದರಲ್ಲಿ ನಾನು 4 ಇಂಚ್ನ ಲೆಸ್ ಮಾಡಿ 26 ಇಂಚ್ಗೆ ತಗೊಂಡಿದ್ದೀನಿ. ಎಲಾಸ್ಟಿಕ್ ವಿಡ್ತ್ ಬಂದು 1.5 ಇಂಚ್ ಇದೆ. ಇವಾಗ ಇದನ್ನ ಪಿನ್ ಹಾಕಿ ಬೆಲ್ಟ್ ಒಳಗಡೆ ಸೇರಿಸ್ಕೋತೀನಿ.
ಈ ಎಲಾಸ್ಟಿಕ್ನ ಹೀಗೆ ಒಂದ್ರ ಮೇಲೊಂದು ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇದನ್ನ ಬೆಲ್ಟ್ ಒಳಗಡೆ ಸೇರಿಸ್ಕೊಂಡು ಈ ಗ್ಯಾಪ್ನ ನಾನು ಕ್ಲೋಸ್ ಮಾಡ್ಕೋತೀನಿ. ಕ್ಲೋಸ್ ಆಗಿದೆ. ನಂತರ ಈ ಬೆಲ್ಟ್ನ ಹೀಗೆ ಎಳೆದಿಟ್ಕೊಂಡು ಹೀಗೆ ಸೆಂಟರ್ಗೆ ಒಂದು ಸ್ಟಿಚ್ ಮಾಡ್ಕೋತೀನಿ. ಈ ತರ ಸಿಂಪಲ್ ಪ್ಲಾಜೋನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಪೇರ್ ಆಗಿ ನಾನು ಕಾಲರ್ ಕುರ್ತಿನ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪ್ಲೀಸ್ ಹೋಗಿ ನೋಡಿ. ನಿಮ್ಗೇನಾದ್ರೂ ನನ್ನ ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈ ವಿಡಿಯೋನ ನೋಡಿ ಮನೇಲಿ ಯಾರಾದ್ರೂ ಟ್ರೈ ಮಾಡಿದ್ರೆ ದಯವಿಟ್ಟು ನಂಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಯಾವ ರೀತಿ ಬಂತು ಅಂತ. ಇದೇ ತರ ಕನ್ನಡದಲ್ಲಿ ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.